ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಹಸಿರು ಗ್ರಾಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರಗಾನಹಳ್ಳಿ ಗ್ರಾಮದ ರಂಗನಾಥಸ್ವಾಮಿ ಬೆಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 600ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮುಖೇನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗೃಹ ಸಚಿವ. ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಾವಿರಾರು ಸಸಿಗಳನ್ನು ನೆಡುವ ಮೂಲಕ ಹಸಿರು ಗ್ರಾಮಕ್ಕೆ ಬುನಾದಿ. ದೇಶದಲ್ಲಿ 20% ಅರಣ್ಯ ಪ್ರದೇಶ ಉಳಿದಿದೆ. ಮಳೆ ಬರಬೇಕು, ಉತ್ತಮ ಗಾಳಿ ಸಿಗಬೇಕು ಎಂದರೆ ಅರಣ್ಯ ಪ್ರದೇಶವನ್ನು ಹೆಚ್ಚಿಸಬೇಕು. ಅದರಿಂದಲೇ ಜಿಲ್ಲಾದ್ಯಂತ ಈ ಸಸಿ ಗ್ರಾಮ ಎನ್ನುವ ನೂತನ ಕಾನೂನು ಜಾರಿ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿಗಳು ಇದನ್ನ ಕಡ್ಡಾಯವಾಗಿ ಕಾರ್ಯರೂಪಕ್ಕೆ ತರಲೇಬೇಕು. ತಾಲೂಕು ಶಿಕ್ಷಣಾಧಿಕಾರಿ ಸರ್ಕಾರಿ ಶಾಲೆಗಳಲ್ಲಿ ಸಸಿಗಳನ್ನು ಬೆಳೆಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕು ಎಂದು ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳಿಗೆ ಕಿವಿಮಾತನ್ನ ತಿಳಿಸಿದರು. ಮುಂದಿನ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ ಹಸಿರು ಕ್ರಾಂತಿ ಏಳಿಗೆ ಕಾಣಬೇಕು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಹಸಿರು ಗ್ರಾಮ ಕಾರ್ಯಕ್ರಮ. ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳಲ್ಲಿ 32 ಬಗೆಯ ವಿವಿಧ ಜಾತಿಯ 1,000 ಸಸಿಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನೆಟ್ಟು ಪೋಷಿಸಬೇಕು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಅಧಿಕಾರಿಗಳು ಹಾಗೂ ಶಾಲಾ ಮಕ್ಕಳಿಗೆ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭುಜಿ, ಜಿಲ್ಲಾ ಅರಣ್ಯ ಅಧಿಕಾರಿ, ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಕೆ, ತಾಲೂಕು ಅರಣ್ಯ ಅಧಿಕಾರಿ ರವಿ, ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿ ಶಿಲ್ಪ, ಎಲ್ಲಾ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧ್ಯಕ್ಷರು, ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. 20 ಲಕ್ಷ ಸಸಿಯಲ್ಲಿ ನೀವು ಒಂದು 5 ಲಕ್ಷ ನೀವು ಪ್ಲಾಂಟ್ ಮಾಡಿದ್ರು ಕೂಡ ಹಸಿರು ಗ್ರಾಮ ಚಾಲನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣತಿಯುತ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಹಾಗೂ 25% ಆಗಲ್ಲ ಸರ್. ಈಗ ಪ್ಲಾಂಟ್ ಮಾಡೋದು ದೊಡ್ಡದಲ್ಲ. ಯು ಹ್ಯಾವ್ ಟು ಸಿ ದಟ್ ದೇ ಸರ್ವೈವ್. ಇಲ್ಲ ಅಂದ್ರೆ ಪ್ರಯೋಜನ ಏನು? ಕಾರ್ಯಕ್ರಮ ಇನ್ನೇನು ಕಳೆಗಟ್ಟುವ ಒಂದು ಹಂತದಲ್ಲಿದೆ. ತಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದೀರಿ. ಹಸಿರು ಉಸಿರು ಅನ್ನುವ ಒಂದು ಹೆಸರನ್ನ ಉಳಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಗೌರವಾನ್ವಿತ ಗೃಹ ಸಚಿವರು ಹಸಿರು ಗ್ರಾಮ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳ ಮಾಹಿತಿ ಫಲಕಗಳನ್ನ ವೀಕ್ಷಿಸುತ್ತಾ ಹಿರಿಯ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಶಾಲಾ ವೃದ್ಧಾಪ್ಯರೇಷೆಯನ್ನ ಮಾಡಿರ್ತಕ್ಕಂಥ ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತರು ಹಸಿರು ಗ್ರಾಮ ಕಾರ್ಯಕ್ರಮದ ವಿವಿಧ ಚಟುವಟಿಕೆಗಳ ಮಾಹಿತಿಯನ್ನ ವೀಕ್ಷಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಪ್ರಭುಜಿ ಸಾಹೇಬರು ಕೂಡ ಸಚಿವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಹಾಗೇನೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಉತ್ತಮವಾದಂತಹ ಕಾರ್ಯಕ್ರಮವನ್ನ ನಮ್ಮ ದೇವರಾಜು ಎಲ್ಲಿ ಬರ್ತದೆ. ದೇವರಾಜು ಸಾಮಾಜಿಕ ಅರಣ್ಯ ಇಲಾಖೆಯ ಮುಖ್ಯಸ್ಥರು ಮತ್ತು ಅವರು ಇವತ್ತು ಈ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯಿತಿಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರುಗಳಿಗೆ ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಅಭಿಯಾನವನ್ನು ವನಮಹೋತ್ಸವ ದಿವಸ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ
ಸರ್ಕಾರದಲ್ಲಿ ಕಾನೂನನ್ನು ಮಾಡಿದೆ. ಆ ಕಾನೂನು ಯಶಸ್ವಿ ಆಗಬೇಕು. ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಕೇವಲ 21% ಮಾತ್ರ ಫಾರೆಸ್ಟ್ ಕವರ್ ಇದೆ. ಅಂದ್ರೆ ಹಸಿರು ಕವರ್ ಅಂತ ಕರೀತಾರೆ. ಹಸಿರು ಏನು ವೇದಿಕೆ ಹಸಿರು ಇರ್ತಕ್ಕಂಥದ್ದು ಎಷ್ಟು ನಮ್ಮ ಭೂಮಿಯಲ್ಲಿ ಹಸಿರು ಎಷ್ಟಿದೆ ಅಂತ, ಅದರಲ್ಲಿ ಕೇವಲ 21% ಮಾತ್ರ ಇದೆ ಅಂತ ಹೇಳಿ ಅಂಕಿಅಂಶಗಳು ಹೇಳುತ್ತೆ. ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂದ್ರೆ 19, 20 ಅಂತ ಹೇಳ್ತಾರೆ. ಅಂದ್ರೆ ನ್ಯಾಷನಲ್ ಅವರೇಜ್ಗಿಂತ ಕೂಡ ಕಡಿಮೆ ಇದೆ. ಇದೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಈ ಗಿಡಗಳ ಬಗ್ಗೆ, ಹಸಿರಿನ ಬಗ್ಗೆ ಇನ್ನೂ ಹೆಚ್ಚು ನಮಗೆ ಜ್ಞಾನ ಇರಬೇಕು. ಅದರಿಂದ ಆಗ್ತಕ್ಕಂಥ ಅನಾಹುತದ ಜ್ಞಾನ ಇರಬೇಕು. ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತೇವೆ, ಸ್ಮಶಾನಗಳು ಈ ರೀತಿ ಒಂದು 200 ಗಿಡ 300 ಗಿಡ ಹಾಕಿ ಒಟ್ಟು ಇದಕ್ಕೆ ಕನಿಷ್ಠ 1,000 ಗಿಡ ಒಂದು ಪಂಚಾಯತ್ನಲ್ಲಿ ಹಾಕಿ ಸಾಮಾಜಿಕ ಅರಣ್ಯ ಮತ್ತು ಗ್ರಾಮೀಣಾಭಿವೃದ್ಧಿಯಿಂದ 1 ವರ್ಷಗಳ ಕಾಲ ಒಬ್ಬ ಸಿಬ್ಬಂದಿ, ಪ್ರತಿ ಪಂಚಾಯತ್ಗೆ ಒಬ್ಬ ಸಿಬ್ಬಂದಿಯನ್ನು ಕೊಟ್ಟು ಇಷ್ಟು ಗಿಡಗಳ ಉಳಿಯುವಂತೆ ಮಾಡುವಂತ ಒಂದು ಮೌಲ್ಯಕ್ಕೆ ನಾವು ಏನಾದರೂ ಕೊಡಬಹುದು ತೆರಿಗೆ ಅಂತಂದ್ರೆ ಅದು ಪರಿಸರವನ್ನು ಉಳಿಸುವಂತದ್ದು ಮಾತ್ರ ನಮ್ಮ ಕೈಲಿ ಆಗುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಎಲ್ಲ ಗಿಡಗಳನ್ನು ನಾವು ಆರೈಕೆ ಮಾಡಬೇಕು. 1 ವರ್ಷ ನಾವು ಕಾಪಾಡಿಕೊಂಡ್ರೆ ಅವು ಮರಗಳಾಗ್ಬಿಡ್ತಾರೆ. ಒಂದು ಮರ ಎಷ್ಟು ದೊಡ್ಡ ಶಕ್ತಿಯನ್ನು ಅಂತಕ್ಕಂಥದ್ದನ್ನು ನಮ್ಮ ಅನುಭವಕ್ಕೆ ನಾವು ತಗೊಂಡಿದ್ದೇವೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಅದನ್ನು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಈ ಗಿಡಗಳನ್ನು ನಾವು ಪೋಷಿಸಿಕೊಳ್ಳಬೇಕು, ಬೆಳೆಸಬೇಕು ಅನ್ನೋ ಸೂಚನೆಯನ್ನು ಕೊಡ್ತಾ, ಮತ್ತೆ ಮುಂದಿನ 1 ವರ್ಷದಲ್ಲಿ ಅತ್ಯುತ್ತಮವಾಗಿ ಬೆಳೆಸಿರುವಂತಹ ಶಾಲೆಗಳು, ಸರ್ಕಾರಿ ಕಚೇರಿಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ 1,050 ರೂಪಾಯಿಗಳನ್ನು ನಾವು ಕೊಡಲಿದ್ದೇವೆ. ಒಟ್ಟಾರೆ ಈ ಗಿಡಗಳನ್ನು ಸೇಲ್ ಮಾಡ್ತಾರೆ. ಕನಿಷ್ಠ 90% ಗಿಡಗಳು ಮರವಾಗುವಂತಹ ಜವಾಬ್ದಾರಿಯನ್ನು ನಾವೆಲ್ಲ ಹೇಳ್ಕೊಂಡು ಅಂತ ಹೇಳ್ತಾ, ಮತ್ತೊಮ್ಮೆ ಇದಕ್ಕೆ ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತ್ ಆಗಲಿ, ಸಾಮಾಜಿಕ ಅರಣ್ಯ ಆಗಲಿ, ಟೆರಿಟೋರಿಯಲ್ ಫಾರೆಸ್ಟ್ ಆಗಲಿ, ಇತರ ಎಲ್ಲ ಇಲಾಖೆಗಳು, ಒಂದು ಪಂಚಾಯತ್ಗಳು, ಶಿಕ್ಷಣ ಇಲಾಖೆ, ಪಶುವೈದ್ಯಕೀಯ ಇಲಾಖೆ, ಆಸ್ಪತ್ರೆಗಳು, ಅಂಗನವಾಡಿಗಳು, ಎಲ್ಲ ಇತರ 10 ಹಲವು ಇಲಾಖೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದರ ಯಶಸ್ವಿಗೊಳಿಸಲು ನಾನು ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.